ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಹಿರಿಯರು ಯಾವಾಗಲೂ ಇರೋದ್ರಲ್ಲಿ ಸಂತೋಷಪಡಿ ಅಂತ ಯಾಕೆ ಹೇಳ್ತಿದ್ರು ಅಂತ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಂದು ಎಕ್ಸಾಂಪಲ್ ಅಂದ್ಕೊಳ್ಳಿ, ಇಬ್ಬರು ಮಕ್ಕಳು ಬರ್ತಾರೆ ನಮ್ಮ ಮನೆಗೆ. ಆ ಮಕ್ಕಳಲ್ಲಿ ನಿಮ್ಮ ಹತ್ರ ಏನೂ ಇರಲ್ಲ. ಸದ್ಯಕ್ಕೆ ಇಬ್ಬರು ಮಕ್ಕಳು ಬರ್ತಾರೆ, ನಿಮ್ಮ ಹತ್ರ ಆ ಮೊಮೆಂಟಲ್ಲಿ ಏನೂ ಇರಲ್ಲ. ನೀವೇನು ಮಾಡ್ತೀರಾ? 2 ಚಿಕ್ಕ ಚಿಕ್ಕ ಚಾಕ್ಲೇಟು ಇಬ್ಬರು ಮಕ್ಳಿಗೂ ಕೊಡ್ತೀರಾ. ಆವಾಗ ಅದರಲ್ಲಿ ಒಂದು ಮಗು ತುಂಬ ಸಂತೋಷದಿಂದ ತಗೊಂಡು ಇಷ್ಟಪಟ್ಟು ತಿನ್ನುತ್ತೆ. ಆದರೆ ಇನ್ನೊಂದು ಮಗು, ಅಯ್ಯೋ ಏನಿದೆ, 2 ರೂಪಾಯಿ ಚಾಕ್ಲೇಟ್ ಕೊಟ್ಟಿದ್ದಾರೆ, ನಮ್ಮ ಮನೇಲಿ ಇಂಥದನ್ನು ನಾವು ಬಿಸಾಕ್ತೀವಿ, ನಾನು ತಿನ್ನೋದು 100 ರೂಪಾಯಿ 500 ರೂಪಾಯಿ ಚಾಕ್ಲೇಟು, ಇದು ನಂಗೆ ಇಷ್ಟನೇ ಇಲ್ಲ ಅಂತ ಮುಖ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ. ಅದನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ? ಆಬ್ವಿಯಸ್ಲಿ ನಮಗೆ ಯಾವ ಮಗು ಖುಷಿಯಾಗಿ ಇಸ್ಕೊಂಡು ತಿನ್ನುತ್ತಲ್ವ, ಆ ಮಗು ಮೇಲೆ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದ್ಸಲ ಏನೇ ಚೆನ್ನಾಗಿರೋದು ಸಿಕ್ಕರು, ಏನೇ ಒಳ್ಳೇದು ಸಿಕ್ಕರು, ನಾವು ಮೊದಲು ಆ ಮಗು ಯಾವ್ದು ಸಂತೋಷ ಪಡ್ತಲ್ಲ ಆ ಮಗುನ ಕರೆದ್ಬಿಟ್ಟು ಕೊಡ್ತೀವಿ. ಹೌದು ಅಲ್ವೋ? ಯಾವ್ದು ಇಷ್ಟಪಡದೆ ತಾತ್ಸಾರ ಮಾಡ್ತಲ್ಲ ಆ ಮಗುನ ನಾವು ಇನ್ನೊಂದ್ಸಲ ನೆನೆಸ್ಕೊಳ್ಳೋದು ಇಲ್ಲ, ಏನೂ ಕೊಡೋದು ಇಲ್ಲ. ಅದೇ ರೀತಿ ಲೈಫಲ್ಲೂ ಅಷ್ಟೇ. ಇವಾಗ ನಿಮ್ಮ ಹತ್ರ ಏನಿದೆ ಅದನ್ನು ಸಂತೋಷವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಚೆನ್ನಾಗಿದೆ ಅಂತ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡ್ರೆ, ಅಥವಾ ನಾನು ಚೆನ್ನಾಗಿದ್ದೀನಿ ಅಂತ ನೀವು ಫೀಲ್ ಮಾಡಿಕೊಂಡ್ರೆ, ಆ ದೇವರು ಕೂಡ ಇನ್ನೊಂದನ್ನು ತುಂಬ ಚೆನ್ನಾಗಿರೋದನ್ನು ಕೊಡ್ತಾನೆ. ಇವಾಗ ಇರೋದ್ರಲ್ಲೇ ನೀವು ನಂಗೆ ಅದಿಲ್ಲ, ಇದಿಲ್ಲ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರೆ ನಿಜವಾಗ್ಲೂ ಆ ದೇವರು ಕೂಡ ನಮ್ಮನ್ನು ನೆನೆಸ್ಕೊಳ್ಳಲ್ಲ. ಬಿಕಾಸ್ ನಮ್ಗೇನು ಕೊಟ್ಟರು ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ನಾವೇ ದೇವ್ರಿಗೆ ತೋರಿಸ್ಕೊಡ್ತಿದ್ವಿ, ಅಥವಾ ಈ ಯೂನಿವರ್ಸ್ಗೆ ತೋರಿಸ್ಕೊಡ್ತಿದ್ದೀವಿ. ಹೌದು ಅಲ್ವೋ? ಹಾಗಾಗಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಸಂತೋಷ ಪಡಿ. ಹಂಗಂತ ಆಸೆ ಪಡಬಾರ್ದು ಅಂತ ಅಲ್ಲ. ಇರೋದ್ರಲ್ಲಿ ಸಂತೋಷ ಪಡಿ. ದೊಡ್ಡದು ಕೂಡ ಬರುತ್ತೆ, ಇನ್ನೂ ದೊಡ್ಡ ಸಂತೋಷ ಸಿಗುತ್ತೆ. ಈಗಿರೋದ್ರಲ್ಲೇ ನಿಮಗೆ ಸಂತೋಷ ಪಡೋದು ಗೊತ್ತಿಲ್ಲ ಅಂದರೆ ಏನು ಸಿಕ್ಕರೂ ನಾವು ಸಂತೋಷ ಪಡಲ್ಲ. ನಾವು ಅದರಲ್ಲೂ ಪ್ರಾಬ್ಲಮ್ ಹುಡುಕ್ತಿರ್ತೀವಿ. ಹೇಳ್ತಾರಲ್ಲ, ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಥರ. ಸೊ ಆ ಥರ ಆಗಬೇಡಿ, ಇರೋದನ್ನು ಎಂಜಾಯ್ ಮಾಡಿ.